ನಿನ್ಗೆ ಯಾವುದೋ ಮೆಸೇಜ್ ಬಂದಿದೆ ನೋಡಮ್ಮ. ಏನ್ ಮಾಡ್ತಿದ್ಯಾ? ಅದು ವೀಸಾ ಅಪ್ಲಿಕೇಶನ್ಗೆ ಸ್ಲಾಟ್ ಬುಕ್ ಮಾಡ್ತಾ ಇದ್ದೀನಿ ಡ್ಯಾಡಿ. ಓ ಸರಿ, ಯಾರ್ದಮ್ಮ ಮೆಸೇಜು? ಅದು ಅಮೂಲ್ಯ ಅಂತ ನನ್ನ ಫ್ರೆಂಡು. ನೋಡು ಪುಟ, ನಾವು ನಿಜ ಹೇಳ್ಬೇಕಾದ್ರೆ ತಲೆ ಎತ್ಕೊಂಡು ಮಾತಾಡ್ತೀವಿ, ಸುಳ್ಳು ಹೇಳ್ಬೇಕು ಅಂದ್ರೆ ತಲೆ ತಗ್ಗಿಸ್ ಮಾತಾಡ್ತೀವಿ. ಹಾಗೆ ನನ್ನ ಮಗಳು ತಲೆ ತಗ್ಸೋಂಥ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಆ ನಂಬಿಕೆಯಿಂದಾನೆ ನಿನಗೆ ಬಂದಿರೋ ಮೆಸೇಜ್ನ ನೋಡ್ದೆ ಫೋನ್ ತಂದು ನಿನಗೆ ಕೊಟ್ಟಿದ್ದೀನಿ. ಇನ್ನೊಂದು ವಿಷಯ, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ಅಲ್ಲಿಟ್ಟಿದ್ರೇನೆ ಎಲ್ರಿಗೂ ಒಳ್ಳೇದು. ಗುಡ್ ನೈಟ್. ಹಲೋ ಹಲೋ ಪ್ರೀತಿ, ಎಲ್ಲಿದ್ಯಾ? ಹಾ ಹೇಳು ಸಂತೋಷ್. ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು. ಭಾರ್ಗವಿ ನನ್ನ ಲವ್ ಮಾಡ್ತಿಲ್ವಂತೆ. ಐ ಜಸ್ಟ್ ವಾಂಟ್ ಟು ಡೈ. ವಾಟ್? ನಿಜ ಪ್ರೀತಿ, ನಾನು ಸತ್ತೋಗ್ತೀನಿ. ನೀನ್ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ. ಟಿಫನ್ ತಿನ್ನ ಲೇ, ತಿಂಡಿ ತಿನ್ನ ಹೋಗ್ಲಿ. ತಿನ್ನಪ್ಪ, ಬೇಗ ಆಯ್ತು. ಏನೇ ಭಾರ್ಗವಿ ಇದೆಲ್ಲ? ಏನಂತ ಹೇಳಲೆ, ಅವ್ನು ನನ್ನ ಬಗ್ಗೆ ತುಂಬಾನೇ ಸೀರಿಯಸ್ ಆಗ್ತಿದ್ದಾನೆ. ಲವ್ ಮಾಡ್ಲಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಮತ್ತೆ ನಿನ್ಮೇಲೆ ಅಷ್ಟೊಂದು ಹೋಪ್ಸ್ ಯಾಕೆ ಕ್ರಿಯೇಟ್ ಮಾಡಬೇಕಾಗಿತ್ತು? ನನಗೆ ಹಗ್ ಯಾಕೆ ಕೊಟ್ಟೆ? ಹಗ್ ಕೊಟ್ರೆ ಪ್ರೀತಿನಾ? ಹಗ್ನಲ್ಲಿ ತಪ್ಪೇನಿದೆ ಸಂತೋಷ್? ನೋಡ್ ಪ್ರೀತಿ, ನಾವು ಹಗ್ ಮಾಡ್ಕೊಳ್ಳೋದು ನಮ್ಮನ್ನ ಪ್ರೀತಿಸೋರ್ನ ಮಾತ್ರ. ನೀನ್ ಯಾರನ್ನಾದ್ರೂ ಮನಸ್ಫೂರ್ತಿಯಾಗಿ ಹಗ್ ಮಾಡಿ ನೋಡು, ನಿನ್ಗೆ ಆವಾಗ ಗೊತ್ತಾಗುತ್ತೆ. ನೀವು ಕೊಟ್ಟ ಹಗ್ನ ಕ್ಯಾಶುಯಲ್ ಆಗಿ ತಗೋಬಹುದು, ಆದ್ರೆ ಒಂದ್ಸಾರಿ ಮನ್ಸಿಗೆ ಹಚ್ಕೊಂಡ್ಮೇಲೆ ಆ ಫೀಲಿಂಗ್ಸ್ ವಿಷಯದಲ್ಲಿ ಹುಡುಗರಾದ್ರೂ ಹುಡುಗಿಯರಾದ್ರೂ ಒಂದೇ. ಅಷ್ಟೇ ಯಾಕೆ, ಪ್ರತಿ ಮನುಷ್ಯನಲ್ಲೂ ಒಂದು ಪ್ರೀತಿ ಇರುತ್ತೆ, ಅದು ಟೈಮ್ ಬಂದಾಗ ಆಚೆ ಬರುತ್ತೆ. ಹಾಗೆ ಹೊರಬರ್ದೇ ಇದ್ರೆ ಆ ಪ್ರೀತಿ ಸತ್ತು ಹೋಗುತ್ತೆ. ನೋಡ್ ಭಾರ್ಗವಿ, ನಾನು ಇಷ್ಟ ಇಲ್ಲ ಅಂತಂದ್ರೆ ನನ್ನ ಬಿಟ್ಬಿಡು, ನಾನು ಸಾಯ್ತೀನೋ ಬದುಕ್ತೀನೋ. ಆದ್ರೆ ಒಂದ್ ಮಾತು, ನೀವ್ ಹೀಗೆಲ್ಲ ತುಂಬಾ ಕ್ಲೋಸ್ ಆಗಿ ಸ್ಮೈಲ್ ಮಾಡೋದು, ಹಗ್ ಮಾಡೋದು, ನೀವಿರೋದೇ ನಮ್ಗೋಸ್ಕರ ಅಂತ ನಂಬಿಸ್ಬೇಡಿ. ನೀವು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸ್ತಾ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ, ಆದ್ರೆ ದಯವಿಟ್ಟು ಈ ತರ ಚೀಟ್ ಮಾಡಬೇಡಿ. ಪ್ರತಿ ಮನುಷ್ಯನಲ್ಲೂ ಒಂದು ಪ್ರೀತಿ ಇರುತ್ತೆ, ನೀನ್ ಯಾರನ್ನಾದ್ರೂ ಮನಸ್ಫೂರ್ತಿಯಾಗಿ ಹಗ್ ಮಾಡಿ ನೋಡು, ನೀವು ನಿಜವಾಗ್ಲೂ ನಮ್ಮನ್ನು ಪ್ರೀತಿಸ್ತಾ ಇದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ. ಭಾರ್ಗವಿ, ಐ ಹ್ಯಾವ್ ಟು ಗೋ. ಹಲೋ, ಎಲ್ಲಿದ್ಯಾ? ಪ್ರೀತಿ ಫ್ಲಾಟ್ ಅಲ್ಲಿ. ಅಲ್ಲೇ ಇರು, ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. 10 ನಿಮಿಷದಲ್ಲಿ ಬರ್ತೀನಿ. ಓಕೆ ಓಕೆ, ಬಾಯ್. ಸಿನಿಮಾ ಸ್ಟಾರ್ಟಿಂಗಲ್ಲಿ ನಮ್ಮ ಹೀರೋ ಕೈ ಕೊಟ್ಟು ಹೋಗಿದ್ದ ಹುಡುಗಿ ಇವಳೆ.